ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಡೀಪ್ ಕನ್ಫ್ಯೂಷನ್, ಎಮೋಷ್ನಲ್ ಬ್ರೇಕ್ ಡೌನ್ ಎನರ್ಜಿ. ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ, ತುಂಬ ಹೆಚ್ಚು ಟೆನ್ಷನ್ನಲ್ಲಿದ್ದಾರೆ. ಇವತ್ತಿನ ಎನರ್ಜಿಯ ಪ್ರಕಾರ ನನ್ನಿಂದ ಏನಾಯಿತು, ನಾನು ಏನು ಮಾಡಿಬಿಟ್ಟೆ, ಇವಾಗ ಏನು ಮಾಡಬೇಕು ಅಂತ ಯೋಚನೆ ಮೇಲೆ ಯೋಚನೆ ಮಾಡ್ತಾ ಇದ್ದಾರೆ. ಏನಾಗ್ಬೋದು, ಮುಂದೆ ಏನಾಗುತ್ತೆ ಅನ್ನೋ ಚಿಂತೆಯಲ್ಲಿದ್ದಾರೆ. ಈಗ ಅವರ ಎನರ್ಜಿಯನ್ನು ನೋಡಿದ್ರೆ ಸಂಪೂರ್ಣ ಡೌನ್ ಫೀಲ್ ಮಾಡ್ತಾ ಇರುವ ಹಾಗಿದೆ. ಯಾವ ದಾರಿಯೂ ಕಾಣದೆ ಸಂಪೂರ್ಣ ಒಂದು ಕಡೆ ಸ್ಟಕ್ ಆಗಿರುವ ಹಾಗೆ ಎಲ್ಲವನ್ನ ಬಿಟ್ಟು ಫೀಲ್ ಮಾಡ್ತಾ ಇದ್ದಾರೆ, ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಬೇರೆ ಯಾವುದೋ ಸಿಚುವೇಶನ್ಗೆ ಎಲ್ಲರಿಂದಲೂ ದೂರ ಇರಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ನಾನು ಏನು ಮಾಡಲಿ, ಈ ಸಿಚುವೇಶನ್ನಿಂದ ಹೇಗೆ ಹೊರಗಡೆ ಬರಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸಂಪೂರ್ಣ ಡೌನ್ ಫೀಲ್ ಆಗಿರುವ ಎನರ್ಜಿ ಇದೆ. ಸ್ಟ್ರೆಸ್ನಲ್ಲಿದ್ದಾರೆ, ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ಪ್ರತಿ ಕ್ಷಣ ನಿಮ್ಮನ್ನು ಮಿಸ್ ಮಾಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಮಾಡುವ ಎನರ್ಜಿಯಲ್ಲಿದ್ದಾರೆ. ಅವರ ಹಾರ್ಟ್ ಮತ್ತು ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ಯೋಚನೆ ಇದೆ. ನಿಮ್ಮ ಹೊರತು ಬೇರೆ ಏನು ಅವ್ರಿಗೆ ಯೋಚನೆಯಲ್ಲಿ ಬರ್ತಾ ಇಲ್ಲ. ನೀವು ಅವರ ಕಾನ್ಷಿಯಸ್ ಮೈಂಡ್ನಲ್ಲಿ ಅಷ್ಟು ಡೀಪಾಗಿ ಉಳ್ಕೊಂಡಿದ್ದೀರಾ. ರಿಗ್ರೆಟ್, ಸ್ಟ್ರೆಸ್, ಎಮೋಷ್ನಲ್ ಪೇಯ್ನ್ ಎನರ್ಜಿ. ಹಾಗಾದರೆ ಹೀಗೆ ಯಾಕೆ ಆಗ್ತಾ ಇದೆ? ಯಾರಿಂದಲಾದರೂ ರೂಢಾಗಿರೋ ಬಿಹೇವಿಯರ್ ಸಿಕ್ಕಿದಾಗ, ಯಾರಿಂದಲಾದರೂ ಹರ್ಟ್ ಆದಾಗ, ಯಾವುದೂ ತಪ್ಪಾದ ಸಿಚುವೇಶನ್ ಎದುರಾದಾಗ ಅದೇ ರೀತಿಯ ಎನರ್ಜಿ ಇಲ್ಲಿದೆ. ಈ ವ್ಯಕ್ತಿ ಈಗ ಏನು ಸರಿಯಾಗಿದೆ, ಏನು ತಪ್ಪಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಏನು ಮಾಡಬೇಕು, ಹೇಗೆ ಮುಂದೆ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರ ಯೋಚನೆ ಮೇಲೆ ಯೋಚನೆ ಮಾಡ್ತಾ ಇದ್ದಾರೆ, ಆದರೆ ಯಾವುದನ್ನು ಆ್ಯಕ್ಷನ್ನಾಗಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾವುದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಒಳಗೊಳಗಡೆ ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ, ತುಂಬ ಎಮೋಷ್ನಲ್ ಪೇಯ್ನ್ನಲ್ಲಿದ್ದಾರೆ. ಈ ಸಿಚುವೇಶನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಜೀವನವನ್ನು ಹೇಗೆ ಎದುರಿಸಬೇಕು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಒಳಗಿನಿಂದ ಡೌನ್ ಆಗಿರುವ ರೀತಿ. ಮತ್ತೆ ಮೊದಲಿನ ಹಾಗೆ ನಿಲ್ಲಲು ಕೂಡ ಟೈಮ್ ಬೇಕು. ಯಾಕೆಂದರೆ ಅವರು ಸಿಕ್ಕಾಕೊಂಡಿರುವ ಈ ಸಿಚುವೇಶನ್ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಹೆಲ್ಪ್ ಕೇಳೋದಕ್ಕೂ ಆಗ್ತಾ ಇಲ್ಲ. ಅವರಿಗೆ ಹೆಲ್ಪ್ ಮಾಡುವವರು ಯಾರೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಎಲ್ಲದರಿಂದ ರಿಕವರ್ ಆಗೋದಕ್ಕೆ ಅವರಿಗೆ ಟೈಮ್ ಬೇಕಾಗುತ್ತೆ. ಈಗ ಅವರ ಮೈಂಡ್ನಲ್ಲಿ ಒಂದೇ ಪ್ರಶ್ನೆ, ಯಾವ ರೀತಿ ಹ್ಯಾಂಡಲ್ ಮಾಡಲಿ, ಈ ಸಿಚುವೇಶನಿಂದ ಹೇಗೆ ಹೊರಗಡೆ ಬರಲಿ, ಏನು ಮಾಡಲಿ, ಏನು ಮಾಡಬಾರ್ದು. ಅವರಿಗೆ ನಿಮ್ಮ ಹತ್ರ ಬರೋದಕ್ಕೆ, ನಿಮ್ಮ ಜೊತೆ ಮತ್ತೆ ಕನೆಕ್ಷನ್ ಮುಂದುವರಿಸೋದಕ್ಕೆ, ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಯಾವ ದಾರಿ ಕೂಡ ಕಾಣಿಸ್ತಾ ಇಲ್ಲ ಪ್ರೆಸೆಂಟ್ ಎನರ್ಜಿ ಪ್ರಕಾರ. ಸಡನ್ ಡಿಸ್ಟೆನ್ಸ್, ಹಿಡನ್ ರೀಸನ್. ಇನ್ನು ಈ ಎನರ್ಜಿಯನ್ನು ಸ್ವಲ್ಪ ಡೀಪಾಗಿ ನೋಡೋದಾದರೆ, ಒಂದು ಟೈಮ್ನಲ್ಲಿ ಅವರು ನಿಮ್ಮಿಂದ ದೂರ ಹೋಗ್ತಾ ಇದ್ರು. ಯಾರೋ ಒಬ್ಬರ ಮಾತು ಕೇಳ್ತಾ ಇದ್ರು. ನಿಮ್ಮಿಬ್ಬರ ಮಧ್ಯ ಲವ್ ಇರಲಿಲ್ಲ ಅಂತಲ್ಲ, ಲವ್ ಇತ್ತು, ಫೀಲಿಂಗ್ಸ್ ಇತ್ತು, ಎಮೋಷನ್ಸ್ ಇತ್ತು. ಆದರೆ ಇದಕ್ಕಿಂತ ಅವರು ಬದಲಾಗಿದ್ರು. ಅವರ ಬಿಹೇವಿಯರ್ನಲ್ಲಿ ನೀವು ಸಡನ್ ಚೇಂಜ್ ಗಮನಿಸಿರ್ಬೋದು. ಅದು ಯಾಕಾಯಿತು ಅಂದರೆ, ಇಲ್ಲಿ ಯಾವುದೂ ಅಕ್ಸೆಪ್ಟ್ ಮಾಡದ ಸಿಚುವೇಶನ್ ಇದೆ. ಅದು ಫ್ಯಾಮಿಲಿ ಆಗಿರಬಹುದು, ಸೊಸೈಟಿ ಆಗಿರಬಹುದು, ಕಲ್ಚರ್ ಆಗಿರ್ಬೋದು, ರಿಲೀಜಿಯನ್ ಆಗಿರ್ಬೋದು, ಸ್ಟೇಟಸ್ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪನ್ನು ಒಪ್ಪದ ಯಾವುದೋ ಒಂದು ಕಾರಣ, ಅಥವಾ ಇನ್ಯಾವುದೋ ಅಕ್ಸೆಪ್ಟ್ ಆಗದ ಸಿಚುವೇಶನ್. ಇವುಗಳಲ್ಲಿ ಯಾವುದಾದ್ರೂ ಕಾರಣದಿಂದ ಅವರು ನಿಮ್ಮಿಂದ ದೂರ ಹೋಗಿರಬಹುದು. ರಿಗ್ರೆಟ್ ಆಫ್ಟರ್ ಚೂಸಿಂಗ್ ದ ರಾಂಗ್ ಪಾತ್. ಆ ಕಾರಣಗಳಿಂದ ಅವರು ನಿಮ್ಮಿಂದ ದೂರ ಆಗಿ, ಈ ರಿಲೇಷನ್ಶಿಪ್ಪಿಂದ ದೂರ ಆಗಿ ತುಂಬ ರಿಗ್ರೆಟ್ ಆಗ್ತಾ ಇದೆ. ಈ ಎಲ್ಲ ವಿಷಯಗಳು ನಿಜವಾದ ಲವ್ ಮುಂದೆ ಅಷ್ಟು ಮುಖ್ಯ ಅಲ್ಲ ಅನ್ನೋದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಒಬ್ಬ ವ್ಯಕ್ತಿಯ ಹೃದಯ ಒಳ್ಳೆಯದಿದ್ದರೆ, ಅವನು ಒಳ್ಳೆಯವನಾಗಿದ್ದರೆ
ಅಂತಹ ವಿಷಯಗಳು ಅಷ್ಟು ದೊಡ್ಡದಾಗೋದಿಲ್ಲ. ನಿಮ್ಮಿಬ್ಬರ ನಡುವೆ ನಿಜವಾದ ಸೋಲ್ ಕನೆಕ್ಷನ್ ಇದ್ದರೆ, ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ನಿಜವಾದ ಫೀಲಿಂಗ್ಸ್ ಇದ್ದರೆ, ಆ ಹೊರಗಿನ ವ್ಯತ್ಯಾಸಗಳು ಅಷ್ಟು ಮುಖ್ಯ ಆಗೋದಿಲ್ಲ. ಯಾವುದೇ ಸಿಚುವೇಶನ್ ಬಂದರೂ ಕೂಡ ಅದು ಅಡ್ಡ ಆಗೋದಿಲ್ಲ. ಸೊ ಈಗ ಅವರಿಗೆ ಅದು ರಿಯಲೈಸೇಷನ್ ಆಗ್ತಾ ಇದೆ. ಒಂದು ಟೈಮ್ನಲ್ಲಿ ಅವರು ತಗೊಂಡ ಡಿಸಿಷನ್ ಸರಿಯಾಗಿರಲಿಲ್ಲ ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಅವರು ಮಾಡಿದ ತಪ್ಪಿನ ಫಲವನ್ನು ಈಗ ಅವರೇ ಅನುಭವಿಸ್ತಾ ಇದ್ದಾರೆ. ನೀವು ಅವ್ರ ಜೊತೆ ತಪ್ಪು ಮಾಡಿಲ್ಲ, ನೀವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಯೋಚನೆ ಮಾಡಿಲ್ಲ. ಆದರೆ ಈಗ ಯಾವುದೋ ಸಿಚುವೇಶನ್ ಅಥವಾ ಯಾವುದೋ ಪರ್ಸನ್ ಏನೋ ಒಂದು ಕಾರಣ ಅವರ ಲೈಫ್ನಲ್ಲಿ ಅವರಿಗೆ ಸ್ಟ್ರೆಸ್ ಕೊಡ್ತಾ ಇದೆ, ಆ್ಯಂಗ್ಸೈಟಿ ಕೊಡ್ತಾ ಇದೆ, ಎಮೋಷ್ನಲ್ ಪ್ರೆಷರ್ ಎನರ್ಜಿ. ಅವರು ಮಾಡಿದ ಕೆಲಸಗಳ ಫಲವನ್ನು ಅವರು ಈಗ ಫೀಲ್ ಮಾಡ್ತಾ ಇದ್ದಾರೆ. ಲೈಫ್ನಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಿಗೆ ಅವರಿಗೆ ಆಗ್ತಾ ಇಲ್ಲ. ಒಂದು ಕಡೆ ಅಪ್ಸ್, ಇನ್ನೊಂದು ಕಡೆ ಡೌನ್ಸ್. ಹೀಗೆ ಲೈಫ್ನಲ್ಲಿ ತುಂಬ ಏರಿಳಿತಗಳು ಸಾಗ್ತಾ ಇದೆ. ಅವರು ಒಳಗೊಳಗಡೆ ಆ್ಯಂಗ್ಸೈಟಿ, ರಿಗ್ರೆಟ್, ಸ್ಟ್ರೆಸ್ ಇದೆಲ್ಲ ಹೆಚ್ಚಾಗ್ತಾ ಇದೆ. ಒಂದು ಕ್ಷಣ ನೆಮ್ಮದಿ ಸಿಕ್ಕ ರೀತಿ ಆದರೂ ಕೂಡ ಮುಂದಿನ ಕ್ಷಣ ಮತ್ತೆ ಯಾವುದೋ ಪ್ರಾಬ್ಲಮ್ ಎದುರಾಗ್ತಾ ಇದೆ. ಒಂದರ ಹಿಂದೆ ಒಂದಾಗಿ ಶಾಕ್ ಆಗ್ತಾ ಇರುವ ಎನರ್ಜಿ. ಸ್ವಲ್ಪ ನೆಮ್ಮದಿ ಸಿಕ್ಕಿದ್ರೆ ಅದು ಹೆಚ್ಚು ಹೊತ್ತು ಉಳಿತಾ ಇಲ್ಲ, ಮತ್ತೆ ಹೊಸ ಟೆನ್ಷನ್ ಎದುರಾಗ್ತಾ ಇದೆ. ಡಿಸೈರ್ ಟು ಮೇಕ್ ಥಿಂಗ್ಸ್ ರೈಟ್ ಎನರ್ಜಿ. ಈಗ ಅವರ ಮನಸ್ಸಿನಲ್ಲಿ ಒಂದೇ ಆಸೆ, ನಿಮ್ಮ ಜೊತೆ ಮತ್ತೆ ಬ್ಯಾಲೆನ್ಸ್ ಬೇಕು, ರಿಲೇಷನ್ಶಿಪ್ಪನ್ನು ಈಕ್ವಲ್ ಆಗಿ ಮುಂದುವರಿಸಬೇಕು. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಇದ್ದ ಎಲ್ಲವನ್ನು ಬೆಟರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಮತ್ತೆ ಸರಿ ಮಾಡಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರ್ ಅವರೊಳಗಡೆ ಇದೆ. ಆದರೆ ಹೇಗೆ ಶುರು ಮಾಡಬೇಕು, ಏನು ಮಾಡಬೇಕು, ಯಾವುದು ಸರಿಯಾದ ದಾರಿ, ಯಾವುದು ತಪ್ಪು, ಅವರಿಗದು ಇನ್ನೂ ಅರ್ಥ ಆಗ್ತಾ ಇಲ್ಲ. ಮನಸ್ಸಿನ ಒಳಗಡೆ ಅವರ ಹೃದಯ ತುಂಬ ಡೌನ್ ಫೀಲ್ ಮಾಡ್ತಾ ಇದೆ. ಅವರು ಮಾಡಿದ ತಪ್ಪಿನಿಂದ ನಿಮ್ಮ ಫೀಲಿಂಗ್ಸ್ಗೆ ನೋವು ಕೊಟ್ಟಿದ್ದರಿಂದ ಈಗ ಅದೇ ನೋವಿನ ಫಲವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಎಮೋಷ್ನಲ್ ರಿಯಲೈಸೇಷನ್ ಆ್ಯಂಡ್ ಡಿಸೈರ್ ಫಾರ್ ರಿಯೂನಿಯನ್ ಎನರ್ಜಿ. ಈಗ ಅವರೊಳಗೆ ಒಂದು ಹೊಸ ಎನರ್ಜಿ ಮೂಡ್ತಾ ಇದೆ. ಅವರಿಗೆ ನಿಮ್ಮ ಜೊತೆ ಅವರ ಫೀಲಿಂಗ್ಸನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವರ ಎಮೋಷನ್ಸನ್ನು ನಿಮ್ಮ ಮುಂದೆ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವಿನ ಬ್ಯಾಲೆನ್ಸನ್ನು ಮತ್ತೆ ತರಬೇಕು ಅನ್ನೋ ಆಸೆ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಬಗ್ಗೆ ಅವರು ತುಂಬ ಎಮೋಷ್ನಲ್ ಆಗಿದ್ದಾರೆ. ನಾನು ಮಾಡಿದ್ದು ತಪ್ಪು ಅನ್ನೋ ರಿಯಲೈಸೇಷನ್ ಈಗ ಅವರಿಗೆ ಆಗ್ತಾ ಇದೆ. ನೀವು ಏನು ಫೀಲ್ ಮಾಡ್ತಿದ್ದೀರೋ, ನೀವು ಆಗ ಏನು ಹೇಳ್ತಿದ್ರೋ ಅದರ ಅರ್ಥ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪನ್ನು ಮತ್ತೆ ಸರಿ ಮಾಡಬೇಕು ಅನ್ನೋ ಆಸೆ ಅವರೊಳಗಡೆ ಹೆಚ್ಚಾಗಿದೆ. ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು, ನಿಮ್ಮ ಹೊರತು ಬೇರೆ ಯಾರೂ ಬೇಕಿಲ್ಲ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ನಿಮ್ಮ ಲವ್ ಬೇಕು, ನೀವು ಬೇಕು, ಅದು ಅಷ್ಟೇ ಅವರ ಫೀಲಿಂಗ್ಸ್. ಪ್ರೆಸೆಂಟ್ ಟೈಮ್ನಲ್ಲಿ ನಿಮ್ಮ ಬಗ್ಗೆ ಇರುವ ಅಟ್ರಾಕ್ಷನ್, ಲವ್, ಫೀಲಿಂಗ್ಸ್ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಇನ್ನರ್ ಕಾನ್ಫ್ಲಿಕ್ಟ್ ಆ್ಯಂಡ್ ಎಮೋಷ್ನಲ್ ಬ್ಯಾಟಲ್ ಎನರ್ಜಿ. ತಮ್ಮದೇ ಆದ ಎಮೋಷನ್ಸ್ ಜೊತೆ ಹೋರಾಡ್ತಾ ಇದ್ದಾರೆ, ಅವರ ಮನಸ್ಸಿನ ಜೊತೆ ಹೋರಾಡ್ತಾ ಇದ್ದಾರೆ. ಅಗತ್ಯ ಬಂದರೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಹೇಗೆ ಮುಂದುವರಿಸಬೇಕು ಎನ್ನುವುದು ಅವ್ರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಒಂದು ದೊಡ್ಡ ಲೂಪ್ನಲ್ಲಿ ಸಿಕ್ಕಾಕೊಂಡಿರುವ ಹಾಗೆ ಫೀಲ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಸಿಚುವೇಶನ್ಗಳಿಂದ ಎಲ್ಲರಿಂದಲೂ ದೂರ ಬಂದುಬಿಡಬೇಕು ಅನ್ನೋ ಫೀಲ್ ಕೆಲವೊಂದು ಸಲ. ಈಗಿನ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಲು ಅವರಿಗೆ ತುಂಬ ಕಷ್ಟ ಆಗ್ತಾ ಇದೆ. ತಪ್ಪು ಅವರಿಂದಲೇ ಆಯಿತು, ಅದು ಕೂಡ ದೊಡ್ಡ ತಪ್ಪಾಯಿತು. ಆದರೆ ಈಗ ಅವರು ನಿಜವಾಗ್ಲೂ ಆ ತಪ್ಪಿಗಾಗಿ ತುಂಬ ನೋವು ಅನುಭವಿಸ್ತಾ ಇದ್ದಾರೆ. ಪ್ರತಿದಿನ ಹೇಗೋ ದಿನ ಕಳೀತಾ ಇರುವ ಹಾಗೆ ಅವರಿಗೆ ಫೀಲ್ ಆಗ್ತಾ ಇದೆ. ಯಾವುದರಲ್ಲೂ ಮನಸ್ಸು ಅನ್ನೋದು ನಿಲ್ತಾ ಇಲ್ಲ. ಯಾವ ಕೆಲಸದಲ್ಲೂ ಆಸಕ್ತಿ ಅನ್ನೋದು ಬರ್ತಾ ಇಲ್ಲ. ಅವರ ಹಾರ್ಟ್ ಇನ್ನೂ ನಿಮ್ಮಲ್ಲೇ ನಿಂತ್ಕೊಂಡಿದೆ. ಅವರ ಎಲ್ಲ ಫೀಲಿಂಗ್ಸ್ ನಿಮ್ಮ ಸುತ್ತಲೇ ತಿರುಗ್ತಾ ಇದೆ. ಸ್ಟ್ಯಾಂಡ್, ಚೇಂಜ್ ಆ್ಯಂಡ್ ಫೈಟಿಂಗ್ ಫಾರ್ ದ ರಿಲೇಷನ್ಶಿಪ್ ಎನರ್ಜಿ. ಈಗ ಅವರೊಳಗೆ ಮತ್ತೊಂದು ಎನರ್ಜಿ ಇದೆ. ಇನ್ನು ಮುಂದೆ ಹಿಂದೆ ಸರಿಬಾರ್ದು, ಎದುರಿಸೋದಕ್ಕೆ ಅವರನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದುವರೆಗೆ ಅವರನ್ನು ತಡೆದಿದ್ದ ಅಥವಾ ನಿಮ್ಮಿಬ್ಬರ ನಡುವೆ ಬಂದಿದ್ದ ಯಾವುದೇ ಸಿಚುವೇಶನನ್ನು ಫೇಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ತುಂಬ ದಿನಗಳಿಂದ ಮನಸ್ಸಿನ ಒಳಗಡೆ ಕಷ್ಟಪಟ್ಟು ಹೈಡ್ ಮಾಡಿಕೊಂಡಂತಹ ಫೀಲ್ ಇನ್ನು ಸಾಕು, ಇನ್ನು ಸಹಿಸೋದಕ್ಕೆ ಆಗೋದಿಲ್ಲ ಅನ್ನೋ ಹಂತಕ್ಕೆ ಅವ್ರು ಬಂದಿದ್ದಾರೆ. ನಿಮಗಾಗಿ ಎಲ್ಲವನ್ನು ಫೇಸ್ ಮಾಡಬೇಕು, ಸ್ಟ್ಯಾಂಡ್ ತಗೊಳ್ಬೇಕು, ಅದಕ್ಕಾಗಿ ರೆಡಿ ಆಗ್ತಾ ಇದ್ದಾರೆ. ನೀವು ಯಾವಾಗಲೂ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರೋ, ನಿಮಗಾಗಿ ನಿಲ್ಲಬೇಕು, ನಿಮ್ಮನ್ನು ನಿಜವಾಗ್ಲೂ ಲವ್ ಮಾಡಬೇಕು, ಲಾಯಲ್ ಆಗಿರಬೇಕು, ಹಾನೆಸ್ಟ್ ಆಗಿರಬೇಕು, ನಿಮ್ಮ ಕೇರ್ ಮಾಡಬೇಕು, ನಿಮಗೆ ಇಂಪಾರ್ಟೆನ್ಸ್ ಕೊಡಬೇಕು, ನೀವು ಬಯಸಿದ ಎಲ್ಲವನ್ನು ಮಾಡೋದಕ್ಕೆ ಅವರೀಗ ಸಿದ್ಧರಾಗಿದ್ದಾರೆ. ಯಾಕೆಂದರೆ ಇನ್ನೂ ಈ ರಿಲೇಷನ್ಶಿಪ್ಪನ್ನು ಹೀಗೆ ದೂರ ಮಾಡ್ಕೊಳ್ಳೋದು ಅವರಿಗೆ ಇಷ್ಟ ಇಲ್ಲ. ಇದುವರೆಗೆ ಮಾಡಿದ ಇಮ್ಮೆಚ್ಯೂರ್ ಮಿಸ್ಟೇಕ್ಸ್, ಮತ್ತೆ ಮತ್ತೆ ರಿಪೀಟ್ ಮಾಡಿದ ತಪ್ಪುಗಳು ಇನ್ನೂ ಮುಂದುವರಿಸಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಈಗ ಎಲ್ಲವನ್ನ ಸರಿ ಮಾಡಬೇಕು, ಬ್ಯಾಲೆನ್ಸ್ ತರಬೇಕು. ಆದರೆ ಇದು ಕೇವಲ ನಿಮಗಷ್ಟೇ ಅಲ್ಲ, ಅವರ ಲೈಫ್ಗೂ, ಅವರ ಮನಸ್ಸಿಗೂ ನೆಮ್ಮದಿ, ಅವರ ಹ್ಯಾಪಿನೆಸ್ಗಾಗಿ ಕೂಡ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನ್ಯೂ ಹೋಪ್ ಆ್ಯಂಡ್ ಡೀಪ್ ಲವ್ ಎನರ್ಜಿ. ಈಗ ಅವರೊಳಗೆ ಒಂದು ಹೊಸ ಹೋಪ್ ಬಂದಿದೆ.
ನಿಮ್ಮ ಮೇಲೆ ಇರುವ ಲವ್ವನ್ನು ಈಗ ನಿಜವಾಗ್ಲೂ ಅವರು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಅವರು ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಫೀಲ್ ಮಾಡ್ತಾ ಇದ್ದಾರೆ. ಇಷ್ಟೊಂದು ಡೀಪ್ ಆಗಿರುವ ಲವ್, ಇಷ್ಟೊಂದು ಸ್ಟ್ರಾಂಗ್ ಫೀಲಿಂಗ್ಸ್ ಈ ಹಿಂದೆ ಯಾರಿಗೂ ಕೂಡ ಅವರು ಫೀಲ್ ಮಾಡಿರಲಿಲ್ಲ. ಈಗ ಆ ಎಲ್ಲ ಫೀಲಿಂಗ್ಸ್ ನಿಮ್ಮ ಕಡೆಗೆ ಮಾತ್ರ ಹರಿತಾ ಇದೆ. ಆ ಲವ್ಗಾಗಿ, ಆ ಕನೆಕ್ಷನ್ಗಾಗಿ, ಈ ರಿಲೇಷನ್ಶಿಪ್ಗಾಗಿ ಅವರು ರೆಡಿ ಆಗ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಈಗ ತುಂಬ ದೊಡ್ಡ ಜಾಗ ಅದು ನಿಮ್ಮದೇ ಆಗಿದೆ. ನಿಮ್ಮ ಬಗ್ಗೆ ಮಾತ್ರ ಕಂಟಿನ್ಯೂಸ್ಲಿ ಥಿಂಕ್ ಮಾಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಎಮೋಷ್ನಲ್ ರಿಗ್ರೆಟ್ ಆ್ಯಂಡ್ ಜಸ್ಟಿಸ್ ಎನರ್ಜಿ. ಈಗ ಅವರ ಮನಸ್ಸಿನಲ್ಲಿ ಒಂದು ಆಸೆ ಇರೋದು, ನಿಮ್ಮ ಲವ್ ಮತ್ತೆ ಬೇಕು, ನಿಮ್ಮ ಫೀಲಿಂಗ್ಸ್ ಮತ್ತೆ ಅವರ ಕಡೆಗೆ ಇರಬೇಕು. ಒಂದು ಟೈಮ್ನಲ್ಲಿ ನಿಮ್ಮಿಬ್ಬರ ನಡುವೆ ಇದ್ದ ಆ ಆಳವಾದ ಕನೆಕ್ಷನ್ ಏನಿತ್ತು, ಅದೇ ಲವ್, ಅದೇ ಎಮೋಷನ್ಸ್ ಮತ್ತೆ ಅವರ ಲೈಫ್ಗೆ ಬರಬೇಕು ಅನ್ನೋ ಆಸೆ ಅವರೊಳಗಡೆ ಇದೆ. ಒಂದು ಟೈಮ್ನಲ್ಲಿ ನೀವು ಅವರಿಗಾಗಿ ಎಷ್ಟು ಮಾಡ್ತಿದ್ರೋ, ಅಷ್ಟು ಕೇರ್ ಮಾಡ್ತಾಯಿದ್ರೋ, ಎಷ್ಟು ಲವ್ ಕೊಡ್ತಾಯಿದ್ರೋ ಅದೆಲ್ಲ ಈಗ ಅವ್ರಿಗೆ ನೆನಪಾಗ್ತಾ ಇದೆ. ಆದರೆ ಈಗ ಅವರ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನೀವು ಅವರ ಬಗ್ಗೆ ಏನು ಯೋಚಿಸ್ತಾ ಇರ್ಬೋದು ಅಂತ ಅವರಿಗೆ ತುಂಬ ಭಯ ಆಗ್ತಾ ಇದೆ. ಬಹುಶಃ ಅವರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ಬೋದಾ ಅಂತ ನಿಮ್ಮ ಬಗ್ಗೆ ಅಂದ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ಅದು ಸಹಜ ಅಂತ, ಅಂದರೆ ನಾರ್ಮಲ್ ಅಂತ. ಯಾಕೆಂದರೆ ಅವರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡಿದ್ರು, ನಿಮ್ಮ ಫೀಲಿಂಗ್ಸ್ ಜೊತೆ ಹೇಗೆ ಆಟ ಆಡಿದ್ರು, ಅದು ತಪ್ಪಾಗಿತ್ತು. ಈಗ ಅವರಿಗೆ ಅದೇ ರಿಯಲೈಸೇಷನ್ ಆಗ್ತಾ ಇದೆ. ಈ ಸಿಚುವೇಷನಲ್ಲಿ ಇನ್ನೂ ಬ್ಯಾಲೆನ್ಸ್ ಅನ್ನೋದು ಬರಬೇಕಾಗಿದೆ. ಏನು ಮಾಡಬೇಕು, ಹೇಗೆ ಸರಿ ಮಾಡಬೇಕು ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ. ನೀವು ಯಾವಾಗಲಾದರೂ ನನಗೆ ಜಸ್ಟಿಸ್ ಬೇಕು, ಅವರು ಮಾಡಿದ ತಪ್ಪು ಅವರಿಗೆ ಅರ್ಥ ಆಗಬೇಕು ಅಂತ ಮನಸ್ಸಿನಲ್ಲಿ ಬಯಸಿದರೆ ಈಗ ಅದೇ ನಡೀತಾ ಇರುವ ಎನರ್ಜಿ ಇದೆ. ನೀವು ಅವರ ಕೆಟ್ಟದನ್ನು ಯಾವತ್ತೂ ಬಯಸಿರಲಿಲ್ಲ. ಆದರೆ ನಿಜವಾದ ಜಸ್ಟಿಸ್ ಆಗಬೇಕಂದ್ರೆ ಅವರು ಅವರ ತಪ್ಪನ್ನು ಅರಿಯಲೇಬೇಕು. ಅವರು ಮಾಡಿದ್ದನ್ನು, ಅದರ ಪರಿಣಾಮ ಏನು ಅದು ಅವರಿಗೆ ಅರ್ಥ ಆಗಲೇಬೇಕು. ಆಗ ಮಾತ್ರ ಈ ಬ್ಯಾಲೆನ್ಸ್ ಪೂರ್ಣ ಆಗುತ್ತೆ. ಸೊ ಈಗ ಅವರು ಒಂಟಿಯಾಗಿದ್ದಾರೆ. ನನ್ನಿಂದ ಏನಾಯಿತು, ನಾನು ಏನು ಮಾಡಿಬಿಟ್ಟೆ ಅಂತ ಅವರು ಅವರನ್ನೇ ಪ್ರಶ್ನೆ ಮಾಡ್ಕೊಳ್ತಿದ್ದಾರೆ. ಒಂದು ಟೈಮ್ನಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿದ್ದವರು, ಅವರ ಈಗೋನಲ್ಲೇ ಇದ್ದವರು ಈಗ ತುಂಬ ಎಮೋಷ್ನಲ್ ಆಗಿದ್ದಾರೆ. ಒಳಗೊಳಗಡೆ ಡೌನ್ ಫೀಲ್ ಆಗ್ತಾ ಇದ್ದಾರೆ. ಫೈನಾನ್ಷಿಯಲ್ ಬರ್ಡನ್, ನೆಗೆಟಿವಿಟಿ ಆ್ಯಂಡ್ ಥರ್ಡ್ ಪರ್ಸನ್ ಸಿಚುವೇಶನ್ ಎನರ್ಜಿ. ಈಗ ಅವರ ಲೈಫ್ನಲ್ಲಿ ಇನ್ನೊಂದು ದೊಡ್ಡ ಪ್ರೆಷರ್ ಇದೆ. ಯಾರೋ ಒಬ್ಬರು ಅವರ ಲಾಭವನ್ನು ಪಡ್ಕೊಂಡಿರ್ಬೋದು. ವಿಶೇಷವಾಗಿ ಫೈನಾನ್ಷಿಯಲ್ ವಿಷಯದಲ್ಲಿ ಅಥವಾ ಮನಿ ವಿಷಯದಲ್ಲಿ ಅವರಿಗೆ ಲಾಸ್ ಆಗಿರುವ ಸಾಧ್ಯತೆ ಕೂಡ ಇದೆ. ಅವರು ಉಳಿಸ್ಕೊಂಡಿದ್ದ ಸೇವಿಂಗ್ಸ್ ಕೂಡ ಕಡಿಮೆ ಆಗಿರುವ ಹಾಗೆ, ಯಾರೋ ಒಬ್ಬರು ಅವರ ಟ್ರಸ್ಟನ್ನು ಯೂಸ್ ಮಾಡ್ಕೊಂಡಿರುವ ಹಾಗೆ, ಅವರ ಫೀಲಿಂಗ್ಸ್ ಜೊತೆ ಆಟ ಆಡಿರ್ಬೋದು, ಅವರ ಎಮೋಷನ್ಸನ್ನು ಮಿಸ್ಯೂಸ್ ಮಾಡ್ಕೊಂಡಿರಬಹುದು. ಇಲ್ಲಿ ತುಂಬ ಸ್ಟ್ರಾಂಗ್ ನೆಗೆಟಿವ್ ಎನರ್ಜಿ. ಥರ್ಡ್ ಪರ್ಸನ್, ಕೆಲವರ ಲೈಫ್ನಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಕೂಡ ಬಂದಿರಬಹುದು. ಥರ್ಡ್ ಪರ್ಸನ್ ಅಂದರೆ ಕೇವಲ ಒಬ್ಬ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಮಾತ್ರ ಅಂತ ತಗೊಳ್ಳೋದಲ್ಲ. ಅದು ಫ್ಯಾಮಿಲಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಅವರ ಜಾಬ್ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಕೂಡ ಆಗಿರ್ಬೋದು. ಸೊ ಅದರ ಕಾರಣದಿಂದ ಈ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೊಂದು ಸಿಚುವೇಶನ್ ಅನ್ನೋದು ಬಂದಿರಬಹುದು. ಅವರ ಹೊರಗಿನ ಸ್ಮೈಲ್ ಬೇರೆ ಇದೆ, ಒಳಗಡೆ ಅವರು ಹ್ಯಾಪಿ ಆಗಿಲ್ಲ. ಥರ್ಡ್ ಪರ್ಸನ್ನ ಇಂಟೆನ್ಷನ್ನಿಂದ ಏನಾದರೂ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ವಾಲ್ ಥರ ಯಾವುದಾದ್ರೂ ಸಿಚುವೇಶನ್ ಬಂದಿರಬಹುದು. ಸೊ ಅವರಿಗೆ ಈಗ ತುಂಬ ರಿಗ್ರೆಟ್ ಆಗ್ತಾ ಇದೆ. ಒಳಗೊಳಗಡೆ ತುಂಬ ನೋವು ಅನುಭವಿಸ್ತಾ ಇದ್ದಾರೆ. ದೊಡ್ಡ ಬರ್ಡನನ್ನು ಹೊತ್ಕೊಂಡಿರುವ ಹಾಗೆ ಫೀಲ್ ಮಾಡ್ತಾ ಇದ್ದಾರೆ. ಈಗ ಅವರು ಆ ಸಿಚುವೇಶನ್ನಿಂದ ಹೊರಗಡೆ ಬರಬೇಕು, ನೆಗೆಟಿವ್ ಎನರ್ಜಿಯಿಂದ ಹೊರಗಡೆ ಬರಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರ್ ಅವರೊಳಗಡೆ ಇದೆ. ಅವರಿಗೀಗ ಕ್ಲಿಯರ್ ಆಗ್ತಾ ಇದೆ ಏನು ಸರಿ ಇತ್ತು, ಏನು ತಪ್ಪಾಗಿತ್ತು ಅನ್ನೋದು. ಇದು ನಡೀಬೇಕಾಗಿತ್ತು. ಯಾಕೆಂದರೆ ಅವರಿಗೆ ರಿಯಲೈಸೇಷನ್ ಆಗಲೇಬೇಕಾಗಿತ್ತು. ನಿಮ್ಮ ಜೊತೆ ಅವರು ಮಾಡಿದ ತಪ್ಪು ಎಷ್ಟು ದೊಡ್ಡದು ಅನ್ನೋದು ಅರ್ಥ ಮಾಡ್ಕೊಳ್ಬೇಕಿತ್ತು. ಈಗ ಅವರಿಗೆ ಅದು ನಿಧಾನವಾಗಿ ಅರ್ಥ ಆಗ್ತಾ ಇದೆ. ನಿಮ್ಮ ವ್ಯಾಲ್ಯೂ ಅವರಿಗೆ ಹೆಚ್ಚಾಗಿ ಅರ್ಥ ಆಗ್ತಾ ಇದೆ. ನಿಮ್ಮನ್ನು ಇನ್ನಷ್ಟು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಕಡೆಗೆ ಇನ್ನಷ್ಟು ಹತ್ತಿರ ಬರಬೇಕು ಅನ್ನೋ ಫೀಲಿಂಗ್ ಅವರೊಳಗಡೆ ಬೆಳೀತಾ ಇದೆ. ಲೋನ್ಲಿನೆಸ್, ರಿಟರ್ನ್ ಆ್ಯಂಡ್ ನ್ಯೂ ಬಿಗಿನಿಂಗ್ ಎನರ್ಜಿ. ಈಗ ಅವರು ತುಂಬ ಒಂಟಿತನ ಅನುಭವಿಸ್ತಾ ಇದ್ದಾರೆ, ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ನಿಮ್ಮ ಜೊತೆ ಮಾತಾಡೋದಕ್ಕೆ, ನಿಮ್ಮ ಬಳಿ ಹೆಲ್ಪ್ ಕೇಳೋದಕ್ಕೆ, ಏನು ಮಾಡಲಿ ಏನು ಮಾಡಬಾರ್ದು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಒಂಟಿತನ, ಸ್ಯಾಡ್ನೆಸ್, ಆ್ಯಂಗ್ಸೈಟಿ, ಸ್ಟ್ರೆಸ್ ಇದೆಲ್ಲದರ ಮಧ್ಯೆ ಅವರು ಸಿಕ್ಕಾಕೊಂಡಿದ್ದಾರೆ. ಆದರೂ ಅವರ ಮನಸ್ಸು ನಿಮ್ಮ ಕಡೆ ಓಡ್ತಾ ಇದೆ. ಮತ್ತೆ ನಿಮ್ಮ ಲೈಫ್ಗೆ ಮತ್ತೆ ಬರಬೇಕು ಅಂತ ಅನ್ನಿಸ್ತಾ ಇದೆ. ಹೇಗಾದರೂ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋ ಆಸೆ ಅವರೊಳಗಡೆ ಇದೆ. ನಿಮ್ಮ ಜೊತೆ ಇರುವ ಈ ಕನೆಕ್ಷನನ್ನು ಬೆಟರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮ ಜೊತೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇರಬೇಕು ಅನ್ನೋ ಆಸೆ ಇದೆ. ಲವ್, ಫೀಲಿಂಗ್ಸ್, ಎಮೋಷನ್ಸ್ ಇವೆಲ್ಲವೂ ಇನ್ನೂ ಅವರೊಳಗೆ ತುಂಬ ಜಾಸ್ತಿ ಇದೆ. ಅದಕ್ಕಾಗಿ ನಿಮ್ಮ ಜೊತೆ ಇದ್ದ ಎಲ್ಲವನ್ನು ಮತ್ತೆ ಸರಿ ಮಾಡಿಕೊಳ್ಬೇಕು, ಮತ್ತು ಬ್ಯಾಲೆನ್ಸ್ ತರಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರ್ ಅವರೊಳಗಡೆ ಇದೆ. ಸೈಲೆನ್ಸ್, ರಿಗ್ರೆಟ್ ಆ್ಯಂಡ್ ಹಿಡನ್ ಫೀಲಿಂಗ್ಸ್ ಎನರ್ಜಿ. ಈಗ ಅವರು ಹೋಪ್ ಇಲ್ಲದೆ ಇರುವ ಒಂದು ಸ್ಥಿತಿಯಲ್ಲಿದ್ದಾರೆ. ತುಂಬ ವಿಷಯಗಳನ್ನು ಹೇಳಿಬಿಟ್ಟಿದ್ದಾರೆ, ತುಂಬ ಕೆಲಸಗಳನ್ನು ಮಾಡಿಬಿಟ್ಟಿದ್ದಾರೆ, ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದಾರೆ ಮೊದಲು.
ಆದರೆ ಈಗ ಅದೇ ವಿಷಯಗಳು ಅವರನ್ನು ಒಳಗೊಳಗಡೆ ಕಾಡ್ತಾ ಇದೆ. ಮೈಂಡ್ ತುಂಬ ಡಿಸ್ಟರ್ಬ್ಡ್ ಆಗಿದೆ, ತುಂಬ ಆ್ಯಂಗ್ಸೈಟಿ ಇದೆ, ಹಾರ್ಟ್ನಲ್ಲಿ ತುಂಬ ಲವ್ ಇದೆ, ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆ. ಆದರೆ ಅದನ್ನು ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನನ್ನ ನಿಜವಾದ ಫೀಲಿಂಗ್ಸನ್ನು ಅವರಿಗೆ ಹೇಳ್ಬೋದಿತ್ತು, ನಾನು ಅವರನ್ನು ಎಷ್ಟು ಲವ್ ಮಾಡ್ತಾನೆ ಅನ್ನೋದನ್ನು ಹೇಳ್ಕೊಳ್ಬೋದಿತ್ತು ಅನ್ನೋ ರಿಗ್ರೆಟ್ ಅವರೊಳಗಡೆ ತುಂಬಿಕೊಂಡಿದೆ. ಸಂಪೂರ್ಣವಾಗಿ ಡೌನ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಡಿಸ್ಟರ್ಬ್ಡ್ ಆಗ್ತಾ ಇದ್ದಾರೆ. ಫಿನಾನ್ಷಿಯಲ್ ಡಿಲೇ ಆ್ಯಂಡ್ ಬ್ಯಾಲೆನ್ಸ್ ಎನರ್ಜಿ. ಮನಿ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿರ್ಬೋದು, ಫಿನಾನ್ಷಿಯಲ್ ಫ್ಲೋ ಸರಿಯಾಗಿ ಇಲ್ಲದ ಹಾಗೆ, ಕೆಲವು ಡಿಫಿಕಲ್ಟೀಸ್ ನಡೀತಾ ಇರುವ ಎನರ್ಜಿ. ಆದರೂ ಈ ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ಗೆ ತರಲೇಬೇಕು ಅನ್ನೋ ಆಸೆ ಅವರೊಳಗಡೆ ಇದೆ. ನಿಮ್ಮ ಲೈಫ್ನಲ್ಲಿ ಮನಿ ಎಲ್ಲೋ ಸಿಕ್ಕಾಕೊಂಡಿದ್ರು ಕೂಡ, ಅಥವಾ ಅವರ ಲೈಫ್ನಲ್ಲಿ ಇಂತಹ ಸಿಚುವೇಶನ್ ಇರಬಹುದು, ಅಥವಾ ನಿಮ್ಮ ಲೈಫ್ನಲ್ಲಿ ಈ ರೀತಿ ಮನಿ ಬ್ಲಾಕೇಜಸ್ ಇರಬಹುದು, ಫಿನಾನ್ಷಿಯಲಲ್ಲಿ ಸ್ವಲ್ಪ ಅಡೆತಡೆ ಅನ್ನೋದು ಬಂದಿರಬಹುದು. ಸೊ ಈ ಬ್ಲಾಕೇಜಸ್ ಕ್ಲಿಯರ್ ಆಗಬೇಕು ಅನ್ನೋ ಎನರ್ಜಿ ಇದೆ. ಪ್ಯಾಷನ್, ಅಟ್ರ್ಯಾಕ್ಷನ್ ಎನರ್ಜಿ. ಒಂದು ಟೈಮ್ನಲ್ಲಿ ನಿಮ್ಮಿಂದ ದೂರ ಹೋಗೋದು ಅವರಿಗೆ ಸರಿ ಅನಿಸಿರ್ಬೋದು, ಆದರೆ ಈಗ ನಿಮ್ಮ ಬಗ್ಗೆ ಪ್ಯಾಷನ್ ಅನ್ನೋದು ಹೆಚ್ಚಾಗಿದೆ, ಅಟ್ರ್ಯಾಕ್ಷನ್ ಹೆಚ್ಚಾಗಿದೆ. ಆ ತಪ್ಪು ಮಾಡದೇ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ ಅವರ ಹಾರ್ಟ್ ತುಂಬ ಫೀಲಿಂಗ್ನಿಂದ ತುಂಬಿಕೊಂಡಿದೆ. ಅವರೊಳಗೆ ನ್ಯೂ ಬಿಗಿನಿಂಗ್ ಮಾಡುವ ಆಸೆ ಇದೆ, ಲವ್ ಇದೆ, ಎಮೋಷನ್ಸ್ ಇದೆ. ಅವುಗಳನ್ನು ನಿಮ್ಮ ಮುಂದೆ ಹೇಳೋದು ಮಾತ್ರ ಇನ್ನೂ ಬಾಕಿ ಇದೆ. ನಿಮಗೆ ಅವರ ಮನಸ್ಸಿನಲ್ಲಿ ಏನೂ ಇಲ್ಲ ಅಂತ ಅನ್ನಿಸ್ಬೋದು, ಆದರೆ ಅವರು ಅವರ ಫೀಲಿಂಗ್ಸನ್ನು ಇನ್ನೂ ಎಕ್ಸ್ಪ್ರೆಸ್ ಮಾಡಿಲ್ಲ ಅಷ್ಟೆ. ಅವರು ಹೇಳದೆ, ತೋರಿಸ್ಕೊಳ್ದೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಬಟ್ ಮುಂದಿನ ಟೈಮ್ನಲ್ಲಿ ಅವರವರ ಫೀಲಿಂಗ್ಸನ್ನು ನಿಮ್ಮ ಮುಂದೆ ಶೇರ್ ಮಾಡುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಈಗ ಅವರು ಒಂದು ಲೂಪ್ನಲ್ಲಿ ಸಿಕ್ಕಾಕೊಂಡಿರುವ ಹಾಗೆ ಫೀಲ್ ಮಾಡ್ತಾ ಇದ್ದಾರೆ, ಆದರೆ ಮುಂದೆ ಈ ಸಿಚುವೇಶನ್ ನಿಧಾನವಾಗಿ ಬೆಟರ್ ಆಗುವ ಎನರ್ಜಿ ಇದೆ. ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಬರ್ತಾ ಇರುವ ಎನರ್ಜಿ ಇದೆ, ಟ್ರಾನ್ಸ್ಫರ್ಮೇಷನ್ ಆಗ್ತಾ ಇರುವ ಎನರ್ಜಿ ಇದೆ, ಪಾಸಿಟಿವ್ ಚೇಂಜ್ ಬರ್ತಾ ಇರುವ ಎನರ್ಜಿ ಇದೆ, ಗ್ರೋತ್ ಕಾಣಿಸ್ತಾ ಇದೆ, ನ್ಯೂ ಬಿಗಿನಿಂಗ್ ಕಾಣಿಸ್ತಾ ಇದೆ, ಸ್ಪಿರಿಚುವಲ್ ಕನೆಕ್ಷನ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಇರುವ ಎನರ್ಜಿ ಇದೆ. ನೀವಿಬ್ಬರು ಈಗ ಸಪ್ರೇಟ್ ಆಗಿದ್ದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೆ, ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದ್ದರೆ, ಮುಂದೆ ರಿಯೂನಿಯನ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸೊ ಇದು ಇವತ್ತಿನ ಇವರ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.